ಮಾಫಿಯಾ ಡಾನ್ಗಳು ಸದ್ಯ ಗುಲ್ಬರ್ಗದ ಕಾಂಗ್ರೆಸ್ನವ್ರು ಅದಾರ. ಫುಡ್ ಮಾಫಿಯಾ ಯಾರು ಮಾಡ್ಕೊತಾರ? ಮೊದಲು ಮಣ್ಕಂಟ್ರ ಆಟೋಡು ಬರ್ತಿದ್ದು, ಮಣ್ಕಂಟ್ರ ಆಟೋ ನಾಪತ್ತೆ ಆಗಿದ್ದಾನೆ. ಈಗ ಫುಡ್ ಮಾಫಿಯಾ ಬಿಂದಾಸ್ ನಡೆದೊಳಗೆ ಅದು ಯಾರು ಮಾಡ್ಕೊತದಲ್ಲ? ಇದು ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗಳು ಮಾಡ್ಕೊತಾರೆ, ಇನ್ಚಾರ್ಜ್ ಮಿನಿಸ್ಟ್ರಲ್ಲಿ ಫಾಲೋವರ್ ಮಾಡ್ಕೊತದ. ಅಂದರೆ ಇನ್ಚಾರ್ಜ್ ಮಿನಿಟ್ರು ಇಲ್ಲಿ ಪೊಲೀಸರು ಇಟ್ಕೊಂಡು ಏನಪ್ಪ ಅಂದ್ರೆ ದಂಧ ಮಾಡ್ಕೊತೀರ ಅನ್ನೋದ್ರೊಳಗೆ. ಮಟ್ಕಾ ಮಾಫಿಯಾ ಗುಲ್ಬರ್ಗದ, ಡ್ರಗ್ಸ್ ಮಾಫಿಯಾ ಗುಲ್ಬರ್ಗದ, ಇಲ್ಲ ಫುಡ್ ಮಾಫಿಯಾ ಗುಲ್ಬರ್ಗದ, ಚಾಂಡ್ ಮಾಫಿಯಾ ಗುಲ್ಬರ್ಗದ. ನಾನು ಹನುಮಂತ್ ಎಳ್ಸಂಗಿ, ದಲಿತ್ ಸೇನೆ ಸ್ಟೇಟ್ ಪ್ರೆಸಿಡೆಂಟು ಆ್ಯಂಡ್ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಕೋರ್ಟ್ನಾಗ ಅಡ್ವೊಕೇಟಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಗುಲ್ಬರ್ಗ ನಮ್ಮದು ಡಿಸ್ಟಿಕ್ ಅಂದರೆ ಒಂದೊಂದು ಹಂತದೊಳಗೆ ಸ್ಟೇಟ್ನಾಗ ನ್ಯಾಷನಲ್ ಲೆವೆಲ್ ಭಾಳ ದೊಡ್ಡ ಪ್ರಮಾಣ ಸುದ್ದಿ ಆಗ್ಲಿಕ್ಕತ್ತದು. ಒಂದೊಂದು ಸಲ ಸ್ಯಾಂಡ್ ಮಾಫಿಯಾದ ಬಗ್ಗೆ ಭಾಳ ದೊಡ್ಡ ಪ್ರಮಾಣ ಹೈಲೈಟ್ ಆಗ್ತದೆ. ಮತ್ತೊಂದು ಇದರೊಳಗೆ ಗಾಂಜಾ ಮಾಫಿಯಾದ ಬಗ್ಗೆ ದೊಡ್ಡ ಹೈಲೈಟ್ ಆಗ್ತದೆ. ಅದಾದ ನಂತರ ಮತ್ತೆ ಫುಡ್ ಮಾಫಿಯಾ ತಿಳ್ಕೊಂಡು ಎಲ್ಲ ಕಂಡು ಈಗ ಅತ್ಯಂತ ಗಂಭೀರವಾದ ಮತ್ತು ಗುಲ್ಬರ್ಗ ಒಂದು ಕೀರ್ತಿಗೆ ಕಳಂಕ ತರುವಂಥ ಕೆಲಸ ಗುಲ್ಬರ್ಗದೊಳಗೆ ಆಗೋದು ಅದು ಕಾಂಗ್ರೆಸ್ ಲೀಡರ್ಸ್ಗಳೇನಂತೇಳಿ, ಅದು ಕೊಡೇನನ್ ಅಂತೇಳಿಕೆ, ಅದೊಂದು ಅಫೀಮ್ನಿಂದ ತಯಾರಾಗುವಂಥದ್ದು ಒಂದು ಔಷಧಿ. ಅದು ಮೆಡಿಕಲಿ ಯೂಸ್ ಮಾಡುವಂಥದ್ದು ಆ್ಯಂಡ್ ಸಿರಿಪ್ ಕೊಡುವಂಥದ್ದು, ಕೆಮ್ಮು ಅಂತ ಹೇಳೋಂಥದಕ್ಕೆ. ಇದು ಜಾಸ್ತಿ ಯೂಸ್ ಮಾಡ್ಕೊಂಬಿಟ್ರೆ ಡ್ರಗ್ಸ್ ಅಡಿಕ್ಟ್ ಆಗುವಂಥ ಚಾನ್ಸಸ್ಗಳಿದು. ಇಲ್ಲಿ ಗುಲ್ಬರ್ಗದೊಳಗೆ ಕಾಂಗ್ರೆಸ್ ಬ್ಲಾಕ್ ಏನು ಸೌತ್ ಬ್ಲಾಕ್ ಪ್ರೆಸಿಡೆಂಟ್ ಅಂತೇಳಿ ಲಿಂಗರಾಜ್ ಕಣ್ಣಿ, ಇವರು ಅಲ್ಲಂಪುರ ಪಾಟೀಲ್ ಏನು ಪ್ರೆಸೆಂಟ್ ಸೌತ್ ಎಮ್ ಎಲ್ ಎ ಅವ್ರದ್ದು ರೈಟ್ ಹ್ಯಾಂಡ್ ಅಂತೇಳಿ ಒಂದು. ಅದ್ರ ಜೊತೆಗೆ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಸಾಹೇಬ್ರದ್ದು ರೈಟ್ ಹ್ಯಾಂಡ್ ಲೆಫ್ಟ್ ಎಲ್ಲ ಇವರೇ ಇದ್ದಿರ್ತಾರಲ್ಲಿ. ಇಲ್ಲಿ ಬಂದದ್ದು ಪ್ರಶ್ನೆ ಅಂದರೆ, ಈಗ ಈ ಲಿಂಗರಾಜ್ ಕಣ್ಣಿ ಇವರು ಡ್ರಗ್ಸ್ ವ್ಯಾಪಾರಿಗಳು ಆ್ಯಂಡ್ ಮೆಡಿಸಿನ್ ವ್ಯಾಪಾರಿಗಳು ಅವರಲ್ಲ. ಮತ್ತು ಇಲ್ಲಿ ಗುಲ್ಬರ್ಗದೊಳಗೆ ಮೆಡಿಕಲ್ ಶಾಪ್, ಮೆಡಿಕಲ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ ಅಂತ ಕೇಳಿದ್ವಿ ನಾವು. ಬಟ್ ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಅಂದಾಗ ಮೆಡಿಕಲ್ ಡಿಸ್ಟ್ರಿಬ್ಯೂಟ್ನ ಏನು ಮಾಡ್ಲಿಕ್ಕತ್ತಾರ ಅಂತೇಳಿ, ನೀವು ಇದೇ ಡ್ರಗ್ಸ್ ಮಾಫಿಯಾ ಮಾಡ್ಲಿಕ್ಕತ್ತಿದ್ರು ಅಥವಾ ಏನು ಬೇರೆ ಕಡೆಲ್ಲ ಪೂರ ಆಲ್ ಓವರ್ ವರ್ಲ್ಡ್ ಕಡೆಯಿಂದ ಇಲ್ಲಿಂದ ಬಂದು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕತ್ತದೋ? ಮತ್ತು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕತ್ತಿತ್ತಂದ್ರೆ ಮಹಾರಾಷ್ಟ್ರ ಪೊಲೀಸ್ ಗಮನಕ್ಕೆ ಬರ್ತದೆ, ಇಲ್ಲಿ ಪೊಲೀಸರು ಯಾಕೆ ಗಮನಕ್ಕೆ ಬರಲಿಲ್ಲ? ಇಲ್ಲಿ ಗುಲ್ಬರ್ಗ ಇಂಟೆಲಿಜೆನ್ಸಿ ಏನು ಮಾಡ್ಲಿಕ್ಕತ್ತದು? ಮತ್ತು ಯಾರು ಲಾಬಿಗೆ ಮಾಡಿದ್ರು ನೀವು ಗುಲ್ಬರ್ಗದವ್ರು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದ್ರು ಪೊಲೀಸರು ಏನಾದರೂ ನಿಮಗೆ ಏನು ಪಾಲಿಟಿಕಲಿ ನೀವು ಕಾಂಗ್ರೆಸ್ ಲೀಡರ್ ಇದ್ರಿ, ಸೌತ್ ಬ್ಲಾಕ್ ಪ್ರೆಸಿಡೆಂಟ್ ಇದ್ದೀರಿ ಅಂತ ಹೇಳಿಕೆ ನಿಮ್ಗೆ ಲೋಕಲ್ ಎಮ್ ಎಲ್ಗಳು, ಈ ಲೋಕಲ್ ಇನ್ಚಾರ್ಜ್ ಮಿನಿಸ್ಟ್ರುಗಳು ನಿಮ್ಮ ಸಪೋರ್ಟ್ನಾಗ ಇವ್ನು ಮಾಡ್ಲಿಕ್ಕತ್ತೀರ ಅಂತೇಳಿ, ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈಗೆಲ್ಲ ನಡೆದ ಮೀಡಿಯಾದಲ್ಲಿ ಸುದ್ದಿ ಆಗ್ಲಿಕ್ಕತ್ತದ. ನಿಮ್ಮಲ್ಲಿ ಯಾರು ಪೂರ ರೌಡಿಗಳು, ಟಪ್ಪರ್ಗಳು, ಗುಂಡಾಗಳು, ತಡಿಪಾರ್ಗಳು ಇವರೇ ನಿಮಗೆ ಒಳ್ಳೆಯವ್ರು ಅನ್ಸಲ್ಕತ್ತದ? ಏನು ಅನ್ಸಲ್ಕತ್ತದ? ಏನು ಕಾಂಗ್ರೆಸ್ ಪಾರ್ಟಿ ಸಂಸ್ಕೃತಿನ ಅದು ಗುಂಡಾಗಳು ಇಟ್ಕೊಂಡು ತಿರುಗಾಡುವಂಥದ್ದು? ಈಗ ಯಾರು ಮಾಡ್ಲಿಕ್ಕತ್ತಿರಲಿ? ಮಾಫಿಯಾಗಳು ಡಾನ್ಗಳು ಯಾರು ಅದಾರಲ್ಲಿ? ಮಾಫಿಯಾ ಡಾನ್ಗಳು ಸದ್ಯ ಗುಲ್ಬರ್ಗದ ಕಾಂಗ್ರೆಸ್ನವ್ರು ಅದಾರ. ಸ್ಯಾಂಡ್ ಮಾಫಿಯಾದ ನಾವು ಹೇಳಿದ್ವಿ, ಸ್ಯಾಂಡ್ ಮಾಫಿಯಾ ಡಾನ್ಗಳು ಯಾರು ಅದಾರಲ್ಲಿ? ಕಾಂಗ್ರೆಸ್ನವ್ರು ಅದಾರಲ್ಲಿ. ಕಾಂಗ್ರೆಸ್ನ ಜೊತೆಗೆ ಪೂರ ಪ್ರಿಯಾಂಕ್ ಸಾಹೇಬ್ರು ಪೂರ ಖಾನ್ದಾನಿ ಜನಗಳು ಅದಾರ ಅಂತ ನಾವು ಹೇಳಿದ್ವಿ. ಅದ್ರ ಬಗ್ಗೆ ಏನು ಮಾಡಿದ್ರಿ? ಇಲ್ಲಿ ಎನ್ಕ್ವೈರಿ ಆಯ್ತು ಏನಾದ್ರೆ ಸ್ಟೇಟ್ ಲೆವೆಲ್ ಸುದ್ದಿ ಆಯಿತು, ನ್ಯಾಷನಲ್ ಲೆವೆಲ್ ಸುದ್ದಿ ಆಯಿತು. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ರಿ. ಫುಡ್ ಮಾಫಿಯಾ ಯಾರು ಮಾಡ್ಕೊತಾರ? ಮೊದಲು ಮಣ್ಕಂಟ್ರ ಆಟೋಡು ಬರ್ತಿದ್ದು, ಮಣ್ಕಂಟ್ರ ಆಟೋ ನಾಪತ್ತೆ ಆಗಿದ್ದಾನೆ. ಈಗ ಫುಡ್ ಮಾಫಿಯಾ ಬಿಂದಾಸ್ ನಡೆದೊಳಗೆ ಅದು ಯಾರು ಮಾಡ್ಕೊತದಲ್ಲ? ಇದು ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗಳು ಮಾಡ್ಕೊತಾರೆ, ಇನ್ಚಾರ್ಜ್ ಮಿನಿಸ್ಟ್ರಲ್ಲಿ ಫಾಲೋವರ್ ಮಾಡ್ಕೊತದ. ಗಾಂಜಾ ಸಿಕ್ತಮ್ಮ APMC ಯಾರನ್ನ ಗುಲ್ಬರ್ಗದೊಳಗೆ ಗಾಂಜಾ ಪೂರ APMC ಒಳಗೆ ಅದು ಪೂರ ಇಲ್ಲಿಗಲ್ 103 ಶಾಪ್ಗಳು ಬೇರೆಯವ್ರಿಗೆ ರಾಜಸ್ಥಾನ ಕೊಟ್ಟರೆ ಕ್ಯಾನ್ಸಲ್ ಮಾಡೋದು ನಾವು ಫೈಟ್ ಮಾಡ್ಕತ್ರ ಅಂಥ ಇದ್ರೊಳಗೆ APMC ಇದ್ರಾಗ ಗಾಂಜಾ ಸಿಗ್ತದಲ್ಲಿ. ಗಾಂಜಾದ ಎಲ್ಲಿಂದ ಬಂತು ಅದ್ರ ಮೂಲ ಇಡ್ಲಿಕ್ಕೆ ಆಗಲಿಲ್ಲ ನಿಮ್ಗೆ. ಈಗ ಅಫೀಮ್ನ ತಯಾರು ಮಾಡೋಂಥ ಒಂದು ಖತರ್ನಾಕ್ ಡ್ರಗ್ಸ್ ಗುಲ್ಬರ್ಗ 120 ಸಿರಿಪ್ ಬಾಟಲ್ಗಳು ಸಿಗ್ತದೆ ನಿಮ್ಗೆ. ಅದು ಗುಲ್ಬರ್ಗದಲ್ಲದು, ಮಹಾರಾಷ್ಟ್ರದೊಳಗೆ. ಮುಂಬೈ ಠಾಣಾ ಒಳಗೆ ಕೇಸ್ ರೇಟ್ ಆಗ್ತದೆ. ಮುಂಬೈ ಪೊಲೀಸರಿಗೆ ಸುದ್ದಿ ಗೊತ್ತಾಗ್ತದೆ. ಮತ್ತು ಇಲ್ಲಿ ಯಾಕೆ ಇಡಲಿಲ್ಲ? ಇಲ್ಲಿ ಯಾಕೆ ಅಂದರೆ ಇಲ್ಲಿ ಇನ್ಚಾರ್ಜ್ ಮಿನಿಟ್ರು ಫಾಲೋವರ್ ಇದ್ದೀರಿ, ನಿಮಗೆ ಪೊಲೀಸರು ತ್ರಾಸ. ಅಂದರೆ ಇನ್ಚಾರ್ಜ್ ಮಿನಿಟ್ರು ಇಲ್ಲಿ ಪೊಲೀಸರು ಇಟ್ಕೊಂಡು ಏನಪ್ಪ ಅಂದ್ರೆ ದಂಧ ಮಾಡ್ಕೊತೀರ ಅನ್ನೋದ್ರೊಳಗೆ. ಇದು ಆಗಬಾರ್ದು ಅಂತೇಳಿಗೆ ಇದೆಲ್ಲ ಗುಲ್ಬರ್ಗ ಜನಗಳು, ಇಲ್ಲಿ ಸಾಮಾನ್ಯ ಜನಗಳಿಗೆ ಅರಿವಾಗ್ಲಿರುತ್ತೆ ನೀವೇನು ಮಾಡ್ಕೊತೀರ. ಪಾಲಿಟಿಕಲ್ ಪವರ್ ಬರೋದಕ್ಕಿಂತ ಮೊದಲು ಇದೇ ಪ್ರಿಯಾಂಕ್ ಖರ್ಗೆ ಅವರು ಫುಡ್ ಮಾಫಿಯಾದ ದೊಡ್ಡ ಪ್ರಮಾಣ ಮಾತಾಡ್ತಿದ್ರು. ಫುಡ್ ಮಾಫಿಯಾದ್ರು BJP ಅವ್ರು ಮಾಡ್ಕೊತಾರೆ ಹೇಳ್ಕೊತಿದ್ರು. ಈಗ ಇಲ್ಲಿ ಗುಲ್ಬರ್ಗದೊಳಗೆ ಇದ್ದದ್ದು ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗಳು ಫುಡ್ ಮಾಫಿಯಾ ಒಂದೇ ಅಲ್ಲ, ಈಗ ಡ್ರಗ್ಸ್ ಮಾಫಿಯಾ ಕೂಡ ಅದರೊಳಗೆ ಎಂಟ್ರು ಆಗೋದಲ್ಲಿ. ಮಟ್ಕಾ ಮಾಫಿಯಾ ಗುಲ್ಬರ್ಗದ, ಡ್ರಗ್ಸ್ ಮಾಫಿಯಾ ಗುಲ್ಬರ್ಗದಲ್ಲಿ, ಇಲ್ಲಿ ಫುಡ್ ಮಾಫಿಯಾ ಗುಲ್ಬರ್ಗದ, ಚಾಂಡ್ ಮಾಫಿಯಾ ಗುಲ್ಬರ್ಗದ. ನಾವು ದೊಡ್ಡ ಪ್ರಮಾಣದ ಚಾಂಡ್ ಮಾಫಿಯಾ ಮಾತಾಡೋದು ಈಗ ಸದ್ಯ ನಡೆದದಲ್ಲಿ. ಇಲ್ಲಿ ಯಾರು ಕೇಳೋರಿಲ್ಲ ಇದ್ರೊಳಗೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಗುಲ್ಬರ್ಗ ಬಂದು ಏನಪ್ಪ ಅಂದ್ರೆ ಗುಲ್ಬರ್ಗ ಹೆಸರಂತೂ ಇವರು ಕಾಂಗ್ರೆಸ್ನವರು ಈ BJP ಏನು ಬ್ಲೇಮ್ ಮಾಡ್ತಿದ್ರು. ಸ್ವತಃ ಏನಪ್ಪ ನೀವೇ ಆರೋಪ ಗುರಿಯಾಗಿದ್ದೀರಿ. ಇದು ಒಳ್ಳೆಯದಲ್ಲದ್ರೊಳಗೆ
ಇಂಥ ಏನು ಡ್ರಗ್ಗಿಸ್ಟ್ಗಳು ಇಟ್ಕೊಂಡು ಕೆಲಸ ಮಾಡ್ಕೊತೀರಿ ನೀವು, ಸಮಾಜಕ್ಕೆ ಪಾಯ್ಸನ್ ಕೊಡುವಂಥ ವ್ಯಕ್ತಿಗಳು ಇಟ್ಟಪ್ಪ ನೀವು, ಸಮಾಜ ರಕ್ಷಣೆ ಮಾಡೋಂಥ ಜನಗಳು ನೀವೆಲ್ಲ. ಸಮಾಜಕ್ಕೆ ಪಾಯ್ಸನ್ ಕೊಡ್ಲಿಕ್ಕತ್ತೀರಿ ಕಾಂಗ್ರೆಸ್ಸವ್ರು ನೀವೆಲ್ಲ. ಸಮಾಜಕ್ಕೆ ಪಾಯ್ಸನ್ ಕೊಡುವಂಥ ನೀವು ಸಮಾಜ ಉಳಿಸ್ಲಿಕ್ಕೆ ಆಗ್ತದೆ ನೀವು. ಎಲ್ಲಿ ಎಷ್ಟು ಸಪ್ಲೈ ಮಾಡಿದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕಾಗ್ತದೆ. ಇದು ಮಾಫಿಯಾದು ಏನು ಲಿಂಗರಾಜ್ ಕಣ್ಣಿ ಅಂತೇಳಿ ಲಿಂಗರಾಜ್ ಕಣ್ಣಿ ಸಂಘಟನೆ ಪೂರ ಟೀಮ್ ಇದ್ದದು ಅಲ್ಲಿ. ಲಿಂಗರಾಜ್ ಕಣ್ಣಿಯನ್ನು ಇಲ್ಲಿ ಕಡೆಯಿಂದ ಎಲ್ಲರೂ ಸಪ್ಲೈ ಆಗ್ತದೆ, ಅದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕಾಗ್ತದೆ. ಇಲ್ಲಿ ಪೊಲೀಸರ ಮೇಲೆ ಯಾವುದೇ ಭರವಸೆ ಇಲ್ಲ. ಇಲ್ಲಿ ಪೊಲೀಸ್ ಅಷ್ಟು ಹಕ್ಕಿಲ್ಲ, ಇಮಾನ್ದಾರಿ ಅವನು ಪೊಲೀಸ್ ಇಲ್ಲ. ಪೊಲೀಸ್ ಕಮಿಷನರ್ ಒಬ್ಬ ತಿರುಗಿ ಒಂದು ಎಲ್ಲ ಇನ್ಸಿಡೆಂಟ್ ಅದು ಪೊಲೀಸ್ ಕಮಿಷನರ್ ನೋಡ್ಬಿಟ್ಟು ಇಲ್ಲಿ ಡಿ ಸಿ ಪಿ ಹಿಡ್ಕೊಂಡು ಏನು ಬೇರೆ ಕೆಲವು ಎ ಸಿ ಪಿಗಳಲ್ಲ ಗುಂಡಾಗಳ ಜೊತೆಗೆ ಡ್ರಗ್ಸ್ ಮಾಫಿಯಾ ಜೊತೆಗೆ ಮಟಕ ಮಾಫಿಯಾ ಜೊತೆಗೆ ಇಸ್ಪೆಂಟ್ ಮಾಫಿಯಾ ಸಂಗಡ ಇದ್ದುದು ಕುದ್ದುದು ತಿನ್ಕೊಂಡು ಕುಂತುದು ಪಾರ್ಟಿ ಮಾಡೋದು ನಾವು ನೋಡಿದ್ದೀವಿ. ಇಂಥ ಇಂದು ಹೋಪ್ಲೆಸ್ ಪೊಲೀಸ್ ಆಫೀಸರ್ ಭರವಸೆ ಅವನಿಗಿಲ್ಲ. ಸರ್ಕಾರಕ್ಕೆ ಇದ್ರ ಬಗ್ಗೆ ಏನಾದರೂ ಎನ್ಕ್ವೈರಿ ಮಾಡಬೇಕಂದ್ರೆ ಭಾಳ ಹೈ ಲೆವೆಲ್ ಒಂದು ಕಮಿಟಿ ರಚನೆ ಮಾಡಬೇಕು, ಹೈ ಲೆವೆಲ್ ಟೀಮ್ ರಚನೆ ಮಾಡಬೇಕು. ಇಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಪೂರ ಟೋಟಲ್ ಫೇಲ್ಯೂರ್ ಪೊಲೀಸ್ ಇಂಟೆಲಿಜೆನ್ಸಿ. ಈಗ ನಮ್ಗೆ ಒಂಡ್ರ ಅನ್ಸೋದು ಏನಪ್ಪ ಅಂದ್ರೆ ಗುಲ್ಬರ್ಗ ಪೊಲೀಸರಿಗೆ ಗುಲ್ಬರ್ಗ ಇಂಟೆಲಿಜೆನ್ಸ್ ಅದು ಗೊತ್ತಾಗ್ತದ. ಅಕ್ಕಿ ತುಂಬಿದ ಲಾರಿ ಎಲ್ಲಿಂದ ಎಲ್ಲಿಗೆ ಬರ್ಲಿಕ್ಕಂತ ಗೊತ್ತಾಗ್ತೇವೆ ಅವ್ರಿಗೆ. ರೇತಿ ತುಂಬಿದ್ರೆ ಸ್ಯಾಂಡ್ ತುಂಬ್ಕೊಂಡು ಬರೋ ಲಾರಿ ಎಲ್ಲಿಂದ ಎಲ್ಲಿಗೆ ಬರ್ಲಿಕ್ಕೆ ಗೊತ್ತಾಗ್ತದೆ. ಇವತ್ತು ಅಕ್ಕಿ ತುಂಬೋದು ಲಾರಿ ಮಂತ್ಲಿ ಮಾಮೂಲು ಕೊಟ್ಟೋದೋ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗ್ತೇವೆ ಅವ್ರಿಗೆ. ಬಟ್ ಡ್ರಗ್ಸ್ ಎಲ್ಲಿಂದ ಎಲ್ಲಿ ಹೋಗ್ಲಿಕ್ಕೆ ಗೊತ್ತಾಗಲ್ಲ ಇವರಿಗೆ. ಇದ್ರ ಬಗ್ಗೆ ಪ್ರಾಪರ್ ಎನ್ಕ್ವೈರಿ ಆಗಬೇಕಲ್ಲ, ಇದ್ರ ಬಗ್ಗೆ ಕೇಳಬೇಕಲ್ಲ. ನಾ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇಲ್ಲಿ ಇದು ಏನು ಕಾಂಗ್ರೆಸ್ ಪಾರ್ಟಿ ಏನು ರೂಲಿಂಗ್ ಮಾಡಕತ್ತ ಕರ್ನಾಟಕದಾಗ, ಈ ರೂಲಿಂಗ್ ಮಾಡೋದು ಪಾರ್ಟಿಗೆ ಅಪೋಸಿಷನ್ ಪಾರ್ಟಿ ಯಾರೂ ಇಲ್ಲ ಇಲ್ಲಿ. ಇವ್ರಿಗೆ ಕೇಳೋರು ಯಾರೂ ಇಲ್ಲ ಇಲ್ಲಿ. ಇವರಿಗೆ ಕೇಳೋರು ಯಾರಿಲ್ಲ, ಕೇಳುವಂಥ ತಾಕತ್ತು ಕೂಡ ಅಪೋಸಿಷನ್ ಪಾರ್ಟಿದವ್ರಿಗೆ ಇಲ್ಲ ಅನಿಸ್ಲಿಕ್ಕತ್ತದಲ್ಲಿ. ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗ್ಯದ. ಈಗ ಬಿಡು ಎಂಟೈರ್ ಇಂಡಿಯಾದ ಸುದ್ದಿ ಆಗ್ಲತ್ತದ. ಮಹಾರಾಷ್ಟ್ರದಾಗ ಕರ್ನಾಟಕದ ಏನಪ್ಪ ಡ್ರಗ್ ಮಾಫಿಯಾ ಸಿಕ್ಕಂತೇಳಿ ಮಹಾರಾಷ್ಟ್ರ ಇಡೀ ಎಂಟೈರ್ ಉತ್ತರ ಭಾರತದಾಗ ಸುದ್ದಿ ಆಗ್ಲತ್ತದ. ಇಲ್ಲಿ ಪೂರ ತಣ್ಣಗೆ ಮಾಡ್ಕೊಂಡ್ಬಿಟ್ರಲ್ಲಿ. ಒಂದೇ ಒಂದು ಸುದ್ದಿ ಇಲ್ಲ. ಅಪೋಸಿಷನ್ ಪಾರ್ಟಿಯವರು ವಿರೋಧ ಪಾರ್ಟಿ ಯಾವೊಂದು ಸುದ್ದಿ ಇಲ್ಲದ್ರೊಳಗೆ. ಅದಕ್ಕೆ ಅವ್ರಿಗೆ ಹಬ್ಬ ಆಗ್ಬಿಟ್ಟದ. ಯಾವನು ಕೇಳಲ್ಲ ನಮ್ಗೆ. ನಾವು ಮಾಡೋದು ಆಟ, ನಾವು ಕೊಡು ಬೆಕ್ಕ ಕಣ್ಣು ಮುಚ್ಕೊಂಡು ಹಾಲು ಕುಡ್ಲಿಕ್ಕತ್ತದಿಲ್ಲ ಗುಲ್ಬರ್ಗ ಇದ್ರೊಳಗೆ ಕರ್ನಾಟಕದೊಳಗೆ. ಇದ್ರ ಬಗ್ಗೆ ಭಾಳ ಸೀರಿಯಸ್ ಆಗಿ ಎನ್ಕ್ವೈರಿ ಆಗಬೇಕು. ಇದು ಏನು ಮಾಫಿಯಾ ಇಲ್ಲ, ಡ್ರಗ್ಸ್ ಮಾಫಿಯಾ ಹೊಸದಾಗಿ ಸೇರ್ಪಡೆ ಗುಲ್ಬರ್ಗದೊಳಗೆ. ಈ ಡ್ರಗ್ ಮಾಫಿಯಾದ ಏನು ಎಷ್ಟು ಪಿನ್ಗಳವ ಅದ್ರ ಬಗ್ಗೆ ಹುಡ್ಕಾಡುವಂಥ ಕೆಲಸ ಮಾಡಬೇಕು. ಆಮ್ಯಾಗ ಪೊಲೀಸ್ ಕಮಿಷನರ್ ನಾವು ಹೇಳ್ತಿದ್ದೆ, ನೀವು ಒಬ್ಬರೇ ಓಡ್ತೀರಿ. ಎಲ್ಲ ಮರ್ಡರ್ ಆಯ್ತಂದ್ರೆ ಪೊಲೀಸ್ ಕಮಿಷನರ್ ನೋಡ್ತಾರೆ, ಎಲ್ಲ ಕಳ್ತನ ಆಯ್ತು ಪೊಲೀಸ್ ಕಮಿಷನರ್. ಇಲ್ಲಿ ನಿಮ್ಮ ಡಿ ಸಿ ಪಿ ಇಲ್ಲನಪ್ಪ ಅಂತ ಹಿಡ್ಕೊಂಡು ಪೂಜೆ ಮಾಡ್ಲಿಕ್ಕೆ ಇಟ್ಟೋದಿಲ್ಲ ಗುಲ್ಬರ್ಗದೊಳಗೆ. ಒಳ್ಳೆ ಆಫೀಸರ್ ತೊಗೊಂಬರ್ರಿ, ಪ್ರಾಮಾಣಿಕ ಆಫೀಸರ್ ತೊಗೊಂಬರ್ರಿ. ಇದಕ್ಕಿಂತ ಮೊದಲು ಪೊಲೀಸ್ ಕಮಿಷನರೇಟ್ ಆಗೋದಕ್ಕಿಂತ ಮೊದಲು ಖಾಲಿ ಒಬ್ಬ ಶಶಿಕುಮಾರ್ ಎಸ್ ಪಿ ಇಡೀ ಗುಲ್ಬರ್ಗ ಕಂಟ್ರೋಲ್ ಮಾಡ್ಕೊತಿರ್ತಾರೆ. ಒಬ್ಬ ಎಸ್ ಪಿ ಆ್ಯಂಡ್ ಒಬ್ಬ ಎಡಿಷನಲ್ ಎಸ್ ಪಿ, ಒಂದು 3-4 ಜನ DSP ತೊಗೊಂಡು ಇಲ್ಲಿ 9-10 ಜನ IPSಗಳು ಬಂದಿದ್ರಿ. ಇದು ನಿಮ್ಮ ಕಣ್ಣಿದ್ರಿಗೆ 9-10 ಜನ IPSಗಳಿದ್ರಿ. ಡ್ರಗ್ಸ್ಗಳು ಹೊರಗೆ ಇಲ್ಲಿಂದ ಸಪ್ಲೈ ಆಲ್ಕೊತದ. ಏನು ನಿದ್ದೆ ಮಾಡ್ಕತ್ತಾರೆ IPSಗಳು ಅಲ್ಲ. ಇವ್ರು DCP ಸ್ಪೆಷಲ್ DCP ಕನ್ನಿಕಾ ಚಿಕ್ರಿವಾಲ್ ಖಾಲಿ 107 ಟನ್ ಇದ್ರಾಗ ಬಿಜಿ ಆಗ್ಬಿಟ್ರು. 107 ಆರ್ಡ್ರ್ ಮಾಡೋದು, 110 ಆರ್ಡ್ರ್ ಮಾಡೋದು, ಅಮಾಯಕರಿಗೆ ಕಳಿಸೋದು. ಇವ್ರು ಹೋಗಿ ಏನಪ್ಪ ಅಂದ್ರೆ ಈ ಗುಂಡಾಗಳು ಸಂಗಡ ಡ್ರಗ್ಸ್ ಮಾಫಿಯಾ ಸಂಗಡ ಪಾರ್ಟಿ ಮಾಡ್ಕೊಂಡು ಕುಂದಿರೋದು ಕೆಲಸ ಗುಲ್ಬರ್ಗ ಆಗ್ಲತ್ತದ. ಇದು ಅತ್ಯಂತ ಖಂಡನೀಯ. ಇದು ನಾವು ದಲಿತ ಸೇನೆ ಭಾಳ ಕಟುವಾಗಿ ಖಂಡಿಸೋದು. ಯಾವನೇ ಕಿರ್ಲಾಕಿದ್ರೊಳಗೆ ತಪ್ಪು ಮಾಡಿದೆ ಅವನಿರಲಿ, ಅವ್ನು ಒದ್ದು ಹಾಕುವಂಥ ಕೆಲಸ ಮಾಡಬೇಕು. ಒದ್ದು ಹಾಕಿದ್ರೆ ಜೊತೆ ನಿಮ್ಮ ಕೈಲಿ ಆಗಲಿಲ್ಲ. ಮಹಾರಾಷ್ಟ್ರ ಪೊಲೀಸ್ ಮಾಡೋದು ಈ ಮಾಫಿಯಾ ಡ್ರಗ್ಸ್ ಮಾಫಿಯಾ ಹಿಂದೆ ಎಷ್ಟು ಜನಗಳದ ಅದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು. ಆ ಮೇನ್ ಕಿಂಗ್ ಪಾಯಿಂಟ್ ಗುಲ್ಬರ್ಗದೊಳಗೆ ಎಲ್ಲೆಲ್ಲಿ ಯಾವ್ಯಾವ ಕಡೆ ಸಪ್ಲೈ ಮಾಡ್ಕೊತಿದ್ರು, ಎಷ್ಟೆಷ್ಟು ಸ್ಕೂಲ್ ಕಾಲೇಜುಗಳು ಡ್ರಗ್ಸ್ ಸಪ್ಲೈ ಮಾಡ್ಕೊತಿದ್ರು ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು. ಭಾಳ ಸೀರಿಯಸ್ ಮ್ಯಾಟ್ರ್ ಅದು. ಸಮಾಜಕ್ಕೆ ಪಾಯ್ಸನ್ ಕೊಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡ್ಕೊತೋದಲ್ಲಿ. ಇದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕಂತೇಳಿ ನಾವು ತಮ್ಮ ಮೂಲಕ ಒತ್ತಾಯಪಡಿಸ್ತೀವಿ ಅಂತೇಳಿ. ಈಗ ಅವರು ಡ್ರಗ್ಸ್ ಕೂಡ ಇಟ್ಟೊಂದು ಬಿಂದಾಸ್ ಮಾರ್ಲಿಕ್ಕತ್ತಾರಂದ್ರೆ ಸಚಿವರು ಬೆಂಬಲದಿಂದ ಮಾಡ್ಲಿಕ್ಕತ್ತದ ಅಂತೇಳಿ. ಈಗ ಒಬ್ಬ ಮಂತ್ರಿ ನಮ್ಮ ಬೆನ್ನಿಂದ ಬ್ಯಾಕ್ ಅದ ಅಂದ್ಮ್ಯಾಗ ನಾವು ಬಿಂದಾಸ್ ಬೇಕಾದ್ರೆ ಮಾಡ್ಬೋದು. ಇಲ್ಲಿ ಒಬ್ಬ ಕಾರ್ಪೊರೇಟ್ರ ಒಂದು ಮನುಷ್ಯಗೆ ಪೂರ ಬಿಂದಾಸ್ನಾಗ ನಾಯಿ ಹೊಡೆದಂಗೆ ಹೊಡಿತಾರೆ. 15-20 ಜನಗಳು ಸೇರ್ಕೊಂಡ್ಬಿಟ್ಟು ಅವ್ರ ಬಗ್ಗೆ ಏನು ಮಾಡ್ಲಿಕ್ಕಾಗಲಿ ಇವ್ರಿಗೆ. ಈಗ ಈ ಗುಲ್ಬರ್ಗ ಜಿಲ್ಲೆ ಒಳಗೆ ಹಿಡ್ಕೊಂಡು ಪೂರ ನಮ್ಮ ಗಮನಕ್ಕೆ ಬಂದು ಪ್ರಿಯಾಂಕ ಖರ್ಗೆ ಸಾಹೇಬ್ರದ್ದು ಫಾಲೋವರ್ಸ್ 10-12 ಜನ ಫಾಲೋವರ್ಸ್ಗಳು ಈ ಅಕ್ಕಿ ಮಾಫಿಯಾದಾಗ ಇನ್ವಾಲ್ವ್ಮೆಂಟ್ ಮತ್ತು ಗೊತ್ತದ ನಮ್ಗೆ. ಇವ್ರ ಜೊತೆಗಿದ್ದಂಥ ಸಂಬಂಧಿಕರು ಸುನಿಲ್ ಕುಮಾರ್ ದೊಡ್ಡ ಮನೆ ಅನ್ನೋ ಪೂರ ಸ್ಯಾಂಡ್ ಮಾಫಿಯಾದ ಪೂರ ಕಿಂಗ್ ಡಾನ್ ಅಂತ ನಮಗೆ ಗೊತ್ತಿದ್ದದಲ್ಲಿ. ಈಗೇನಪ್ಪ ಅಂದ್ರೆ ಡ್ರಗ್ಸ್ ಮಾಫಿಯಾದ ಪೂರ ಪೂರ ಲಿಂಗರಾಜ್ ಕಣ್ಣಿ ಅಂತೇಳಿ ಕಾಂಗ್ರೆಸ್ ಬಂದು ಇವರು ಪೂರ ಖರ್ಗೆ ಸಾಹೇಬ್ರ ದೊಡ್ಡ ಖರ್ಗೆ ಸಾಹೇಬ್ರ ಸಂಗಡದ್ದು ಪ್ರಿಯಾಂಕ ಖರ್ಗೆ ಸಾಹೇಬ್ರ ಜೊತೆಗಿದ್ದದ. ಅಲ್ಲಂಪುರ ಪಾಳು ಜೊತೆಗಿದ್ದದ. ಮತ್ತು ಇಂತಿಂಥ ದೊಡ್ಡ ಟೀಮ್ಗಳು ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮ ಬೆಂಬಲ, ಮಂತ್ರಿಗಳ ಬೆಂಬಲ ಇರೋದೆ ಇದೆಲ್ಲ. ಅವೆಲ್ಲ ಹೇಳಲಿಕ್ಕಲ್ಲಿ ಅವ್ರು ನ್ಯಾಷನಲ್ ಲೆವೆಲ್ ಮಾತಾಡಿದೆ. ಮೊನ್ನೆ ಹೇಳಿದೆ ನಾನು ಅದ್ರಾಗ. ಇಲ್ಲೇ APMC ಇನ್ಸಿಡೆಂಟ್ದಾಗ ಪ್ರಿಯಾಂಕ ಖರ್ಗೆ ಸಾಹೇಬ್ರು ಗುಲ್ಬರ್ಗ ಮಾತಾಡೋರು. ಬೇರೆಯವ್ರನ್ನು ಅವ್ರ ಬಗ್ಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ಕೊತಿರ್ತಾರೆ. ಬಟ್ ಗುಲ್ಬರ್ಗ ಏನು ನಡೆದ ನೋಡ್ರಲ್ಲ ನೀವು.
ನಿಮ್ಮ ಜಿಲ್ಲೆ ಒಳಗೆ ಏನು ನಡೆದು ನೋಡ್ರಲ್ಲ ಅದು ಬಿಡ್ತಿರ್ತೀರಿ, ಬೇರೆ ಯಾವುದು ಮಾತಾಡ್ತೀರಿ. ಇದ್ರ ಬಗ್ಗೆ ಮಾತಾಡ್ರಿ. ಈಗ ಡ್ರಗ್ಸ್ ಮಾಫಿಯಾ ಆರ್ಡ್ರ್ ಮಾಡ್ರಿ ನಾವು ಒಬ್ಬನಪ್ಪ ಅಂದ್ರೆ ಸಿಟ್ಟಿಂಗ್ ಒಬ್ಬ ಹೈಕೋರ್ಟ್ ಜಡ್ಜ್ ಮುಖಾಂತರ ನಾವು ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತೀವಿ ಅಂತ ನೀವು ಆರ್ಡ್ರ್ ಮಾಡ್ತೀವಿ ಸಿ ಎಮ್ ಕಡೆದ. ಪ್ರಿಯಾಂಕ ಇಂಚ ಭಾಳ ಪ್ರಾಂಪ್ಟ್ ಡ್ರಾಪ ತಮ್ಮ ಕಾರ್ಯಕರ್ತರು ನೋಡಲ್ಲ ಅಂತ ಮಾಡಕ್ಕೆ ಬರ್ತದೆ. ಯಾರೋ ಅಮಾಯಕರು ತೊಗೊಂಬಂದು ಸಿಗಿಸಾಕ ಆಟ ಮಾಡೋದು ನೀವೆಲ್ಲ. ಇದ್ರೊಳಗೆ ನೀವು ಸ್ವತಃ ಸಿಗ್ಬೇಕತ್ತೀರಿ. ಸ್ವತಃ ಪ್ರಿಯಾಂಕ ಇನ್ಚಾರ್ಜ್ ಮಿನಿಸ್ಟರ್ ಅದರಲ್ಲಿ, ಇನ್ಚಾರ್ಜ್ ಮಿನಿಸ್ಟರ್ ನೇತೃತ್ವ ಆಗ್ಲಿಕ್ಕತ್ತದಲ್ಲ. ಇವರು ಯಾವುದೇ ಕಾರಣಕ್ಕೆ ನೈತಿಕತೆ ಇಲ್ಲ ಇವರಿಗೆ. ಇವ್ರು ಮೊದಲು ರಿಸೈನ್ ಮಾಡಿ ಮನೆಗೆ ಹೋಗ್ಬೇಕಲ್ಲ ರೀ. ಪಾಲಿಟಿಕಲ್ ಪವರ್ ಸಿಕ್ಕಂದು ಈ ಥರ ಮಿಸ್ಯೂಸ್ ಮಾಡ್ಕೋತೀರಿ ನಿಮ್ಮ ಕಾರ್ಯಕರ್ತರ ಮುಖಾಂತರ. ಏನು ಸಮಾಜಕ್ಕೆ ಪಾಯ್ಸನ್ ಕೊಡು, ವಿಷ ಕೊಡು, ಸಾಯಿಸ್ಬೇಕಲ್ಲ, ಸಮಾಜ ಹಾಳು ಮಾಡ್ಕೊತೀರಿವಲ್ಲ. ಯಾವುದೇ ನೈತಿಕತೆ ಇವರಿಗಿಲ್ಲ. ಪ್ರಿಯಾಂಕಾ ಖರ್ಗೆ ರಿಸೈನ್ ಮಾಡಬೇಕು, ಮನೆಗೆ ಹೋಗ್ಬೇಕು, ನಮ್ಮ ಜೊತೆ ಹೋರಾಟಕ್ಕೆ ಬರ್ಬೇಕು. ಅವರು ಡ್ರಗ್ಸ್ ನಮ್ಮ ಜೊತೆ ಬರಬೇಕು, ಫುಡ್ ಮಾಫಿಯಾ ಜೊತೆ ಹೋರಾಟ ಮಾಡಿ ನಮ್ಮಲ್ಲಿ ಬರಬೇಕು. ಗುಲ್ಬರ್ದಾಗ ರೋಜಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲಿ ಬೇಕಲ್ಲಿ ನಿಮ್ಗೆ ಏನಪ್ಪ ಮಟ್ಕ ಆಡೋರು ಸಿಗ್ತಾರೆ. ಗುಲ್ಬರ್ಗ ರೋಜಾ ಪೊಲೀಸ್ ಸ್ಟೇಷನ್, ಆರ್ ಜಿ ನಗರ ಪೊಲೀಸ್ ಸ್ಟೇಷನ್ದಾಗ ಏನು ಮಟ್ಕ ಆ್ಯಂಡ್ ಗಾಂಜಾ ಸಿಗ್ತಿರ್ತದೆ ನಮ್ಗೆ. ನಾವು ಅಡ್ಡಗಳಿಗೆ ಪೊಲೀಸ್ಗೆ ತಿಳಿಸಿ ಯಾವ ಮಗ ಪೊಲೀಸ್ ಒಬ್ಬ ಹೊಲು ಎನ್ಕ್ವೈರಿ ಮಾಡ್ಲಿಕ್ಕೆ ತಯಾರಿಲ್ಲ ನನ್ನ ಮಗ. ಏನು ಮಾಡ್ಕೊತೀರಿ ಗುಲ್ಬರ್ಗ? ಇಷ್ಟೊಂದು ಖರಾಬ್ ನೀವು ಕಾಂಗ್ರೆಸ್ ಅವ್ರು ತಂದಿಟ್ರಿ. ಅತ್ಯಂತ ಭಯದ ವಾತಾವರಣ ಗುಲ್ಬರ್ಗ ನಿರ್ಮಾಣ ಮಾಡ್ಕೊಂಡ್ಬಿಟ್ರಿ. ಡ್ರಗ್ಸ್ ಏನಪ್ಪ ಅಂದ್ರೆ ಮಾಫಿಯಾ ಇಲ್ಲಿ ಜೀವಂತ ಇಟ್ರಿ ನೀವು. ಈಗ 6ನೇ ಗ್ಯಾರಂಟಿ ಡ್ರಗ್ಸ್ ಗ್ಯಾರಂಟಿ. ಯಾರಿಗೆ ನಿಮ್ಗೆ ಮನಸ್ಸಿಗೆ ಸಂಬಂಧ ಇಲ್ಲ, ಮನಸ್ಸಿಗೆ ಇದಲ್ಲ, ನೌಕರಿ ಇಲ್ಲ, ನಿರುದ್ಯೋಗದ ಬಡತನ ಯಾರಿದ್ದೀರಿ, ಇದು ಗ್ಯಾರಂಟಿ ತೊಗೊರಿ. ನೀವೇನು ಚಿಂತೆ ಮಾಡಬೇಕಲ್ಲ, ಡ್ರಗ್ಸ್ ತೊಗೊರಿ, ರೆಸ್ಟ್ ಮಾಡಿರಿ, ಖತಮ್. ಯಾರು ಸ್ಟೂಡೆಂಟ್ಸ್ಗಳು ಎಜುಕೇಷನ್ ಬಗ್ಗೆ ಚಿಂತೆ ಮಾಡಬೇಕಲ್ಲ, ಯಾರು ಬೇರೆ ಕಾಲೇಜು, ಡಿಗ್ರಿ ಕಾಲೇಜು, ಪಿ ಜಿ ಲೆವೆಲ್ ಮಕ್ಕಳು ನೀವು ನೌಕರಿ ಬಗ್ಗೆ ಚಿಂತೆ ಮಾಡ್ಬೇಕಲ್ಲ, ರಿಸರ್ಚ್ ಬಗ್ಗೆ ಚಿಂತೆ ಮಾಡ್ಬೇಕಲ್ಲ, ಯಾವುದ್ರ ಬಗ್ಗೆ ಚಿಂತೆ ಮಾಡ್ಬೇಕಲ್ಲ. ನೀವು ಟೆನ್ಷನ್ ಶುರು ಆಗ್ಲಕ್ಕತ್ತು, ಜಾಬ್ ಬಗ್ಗೆ ಅದ್ರ ಬಗ್ಗೆ ಡ್ರಗ್ಸ್ ತೊಗೊರಿ, ರೆಸ್ಟ್ ಮಾಡಿರಿ. ಇದು ಪಾಲಿಸಿ ಕಾಂಗ್ರೆಸ್ಸಿನ 6th ಗ್ಯಾರಂಟಿ ಅಂತ ಹೇಳ್ಬೋದು. ಅದ್ರ ಮಾಡ್ಕೊಳ್ಕತ್ತಿರವಲ್ಲ, ಇದು ಕೊಡ್ಲಿಕ್ಕತ್ತೀರಿ, ಕಾಂಗ್ರೆಸ್ ಗ್ಯಾರಂಟಿ ಕೊಡ್ಲಿಕ್ಕತ್ತೀರಿ. ಇದ್ರ ಬಗ್ಗೆ ಚರ್ಚೆ ಮಾಡ್ರಿ, ಇದ್ರ ಬಗ್ಗೆ ಚಿಂತೆ ಮಾಡ್ರಿ. ಇದ್ರ ಬಗ್ಗೆ ನೀವು ಸಾರ್ವಜನಿಕ ಜೊತೆ ಡಿಬೇಟ್ ಮಾಡ್ರಿ. ಸಾರ್ವಜನಿಕ ಏನು ಕುಂದುಕೊಡ್ತು ನಿಮ್ಗೆ ಹೇಳ್ತಿರ್ತಾರೆ. ನೀವು ಬರ್ತೀರಿ ಐಶ್ ಆರಾಮದಲ್ಲಿ ಅಂತ ಬರ್ತಿರ್ತೀರಿ, ಫ್ಲೈಟಿಗೆ ಇಳ್ತಿರ್ತೀರಿ, ಮನೆಗೆ ಬರ್ತಿರ್ತೀರಿ, ಕಾರ್ಯಕರ್ತ ಭೇಟಿ ಆಗ್ತೀರಿ, ಮತ್ತು ಹಾಗೆ ಇಮಿಡಿಯೇಟ್ ಸಂಜೆ ಕಡೆ ಹೋಗ್ತಿರ್ತೀರಿ. ಗುಲ್ಬರ್ಗ ಏನು ನೋಡೋದಲ್ಲಿ ನೀವು ಗುಲ್ಬರ್ಗ ಬಂತಿದ್ರು ಅಥವಾ ಗುಲ್ಬರ್ಗ ಎಮ್ ಎಲ್ ಎಗಳಿದ್ದೀರೋ ಎಲ್ಲಿ ಹೇಳಿದಿರಿ ನೀವು? ಹೋಗೋದು ಬೆಂಗಳೂರಿಗೆ ಒಂದು ತಾಸರ ಸೋಪ್ ಎಲ್ಲ ಮೀಡಿಯಾದವ್ರು ಬರ್ತಾನಲ್ಲ, ವಿಮಾನದ ಏರ್ಪೋರ್ಟ್ ಕುಂದಿರ್ಬೇಕು, ಅಲ್ಲೇ ಗಾರ್ಡನ್ ಮಾಡ್ಕೋಬೇಕು, ರಚಿದಾಬ್ ಇರಬೇಕು, ಆ ಡಿ ಸಿ ಆಫೀಸರ್ ಮೀಟಿಂಗ್ ಮಾಡ್ಬೇಕು, ರೇಟ್ ಹೇಳ್ಬೇಕು. ಏನದ ಆಟ ಏನದಲ್ಲಿ? ನಿಮ್ಮ ಕಾರ್ಯಕರ್ತರು ಬಿಂದಾಗ ಡ್ರಗ್ಸ್ ಮಾಡ್ಕೊತೀರಿ ಹೇಳ್ಕತ್ತಾರೆ. ತಿರ್ಗಾಡ್ಲದಾಗ ನೀವೆಲ್ಲ ಸ್ಕೂಲು ಕಾಲೇಜ್ ಪರ್ಮಿಷನ್ ಕೊಟ್ಬಿಡ್ರಿ, ಎಲ್ಲ ಮಕ್ಕಳು ಡ್ರಗ್ಸ್ ಕೊಡ್ರಿ, ಇಂಟ್ರೋಲ್ದಾಗ ಕುಡ್ಕೊಂಡು ಮಜಾ ಮಾಡ್ಬೇಕು ಅಂತೇಳಿ. ಇದು ಡ್ರಗ್ಸ್ ಮಾಫಿಯಾ, ಡ್ರಗ್ಸ್ ಗ್ಯಾರಂಟಿ ಇದು ಕೊಟ್ಟದು ಅಂತೇಳಿ ಕಾಂಗ್ರೆಸ್ ನೋಡೋದು ದೇಣಿಗೆ. ಇಲ್ಲೇ ಅಂತಲ್ಲ, ಗುಲ್ಬರ್ಗಾದಾಗೆ ಬಿ ಜೆ ಪಿಯವರು ಕುಂತಾರಂತಲ್ಲ, ಈ ಗುಲ್ಬರ್ಗದವ್ರು ಅಂತಾರೆ. ಯಾರಪ್ಪ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಲೀಡ್ರ್, ಅದು ಸ್ಪೆಷಲಿ ಖರ್ಗೆ ಆ್ಯಂಡ್ ಫ್ಯಾಮ್ಲಿಗೆ. ಇವು ಬಿ ಜೆ ಪಿಯವ್ರು ಬಾಯಿ ಥರ ತಾಕತ್ತಿಲ್ಲ ಇವರಿಗೆ. ಯಾಕಂದರೆ ಇಲ್ಲಿದ್ದಂಥ ಗುಲ್ಬರ್ಗಿದ್ದಂಥ ಲೀಡರ್ಸ್ಗಳು ಅವ್ರದನ್ನೇ ಕೂಡ ಬಿಸ್ನೆಸ್ಗಳವ. ಯಾರಿಗೂ ಅವ್ರದ್ದು ಡ್ರಗ್ಸ್ನಾಗ ಇನ್ವಾಲ್ವ್ಮೆಂಟ್ ಅದ ಯಾರಿಗೂ. ಕೆಲವು ಜನ ಡ್ರಗ್ಸ್ ಡಿಸ್ಟ್ರಿಬ್ಯೂಟರ್, ದೊಡ್ಡ ದೊಡ್ಡ ಇದ್ದಾರೆ, ಅವ್ರದ್ದು ಇರ್ಬೋದು, ಸಪ್ಲೈ ಮಾಡ್ತಿರೋ ಅವ್ರು ಕೂಡ. ಅಥವಾ ಇವ್ರ ಕಡೆಯಿಂದ ಬಿ ಜೆ ಪಿಯವ್ರು ನಡೆಸುವಂಥ ಡ್ರಗ್ಸ್ ಇದ್ರ ಕಡೆ ಮಾಪಲ್ದು ಇಲ್ಲಿಂದ ಅವ್ರು ತೊಗೊಂಡು ಆ ಕಡೆ ಬೇರೆ ಕಡೆ ಸಪ್ಲೈ ಮಾಡ್ತಿರ್ಬೋದು. ಆಮೇಲೆ ಇನ್ನೂ ಕೆಲವು ಲೀಡರ್ಸ್ಗಳು ಸ್ಟೇಟ್ ಲೆವೆಲ್ ಟು ನ್ಯಾಷನಲ್ ಲೆವೆಲ್ದಾಗ ದೊಡ್ಡ ಟೆಂಡರ್ ತಂದು ಕೆಲಸ ಮಾಡೋರು. ಅದಕ್ಕೆ ಬಿ ಅವ್ರ ಮಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಸ್ವಂತಕ್ಕೆ ಫ್ಯಾಮಿಲಿ ರಿಲೇಷನ್ ಹಿಡ್ದವ. ಮತ್ತು ಇಟ್ಟೆಲ್ಲ ಮಾಡಿ ಅವ್ರ ವಿರುದ್ಧ ಮಾತಾಡ್ಬೇಕಲ್ಲ ಅವರು. ನಮ್ಮದು ದಂಧ ನಡೆದ, ಅವ್ರದ್ದು ದಂಧ ನಡೆದ. ಮತ್ತು ಯಾಕೆ ನಾವು ಸುಮ್ಮನೆ ನಾವೇ ಮೊದಲು ದೊಡ್ಡ ದಂಧದಾರ ಇದ್ದಿದ್ದು ನಾವ್ಯಾಕೆ ಅಂತ ಕೊಟ್ಟೆ ಆಗ್ಬೇಕಂತ ತಿಳ್ಕೊಂಡು ಬಿ ಜೆ ಪಿ ಯಾರು ಬಾಯಿ ತೆರಲ್ತಾಯಿರಲ್ಲ. ಅಲ್ಲಿ ಸ್ಟೇಟ್ ಲೀಡರ್ದಾಗೆ ವಿಜೇಂದ್ರ ಬಗ್ಗೆನೇ ಅವ್ರು ಸ್ಟೇಟ್ ಲೀಡರ್ ಒಪಿನಿಯನ್ ಸರಿ ಇಲ್ಲ. ಅವ್ರು ವಿಜೇಂದ್ರ ಬಗ್ಗೆ ಯಾರೂ ಅವ್ರ ಬಗ್ಗೆ ಮಾತು ಕೇಳಕ್ಕೆ ಇರಲ್ಲ. ಅಲ್ಲಿ ಒಂದಕ್ಕೊಂದು ಕಾಲು ಹೇಳುವಂಥ ಕೆಲಸ ಅಲ್ಲ. ಹೀಗಾಗಿ ಇದು ಈ ಕಾಂಗ್ರೆಸ್ಗೆ ಒಂದು ಕಾನ್ಫಿಡೆನ್ಸ್ ಬಂದು ಓವರ್ ಕಾನ್ಫಿಡೆಂಟ್ ಏನದ, ನಾವೇನು ಮಾಡಿದ್ರು ಇವ್ರು ಯಾರೂ ಅಪೋಸಿಷನ್ ಪಾರ್ಟಿದ್ರು ಕೇಳೋ ತಾಕತ್ತಿಲ್ಲ ಅಂತ ಹೇಳಿ ಅದು 100% ಪ್ರೂವ್ ಆಗ್ಲಿಕ್ಕೆ ಗುಲ್ಬರ್ಗದೊಳಗೆ. ಇದು ಇಷ್ಟು ದೊಡ್ಡ ಡ್ರಗ್ಸ್ ಮಾಫಿಯಾ ಗುಲ್ಬರ್ಗ ಆಗ್ಲಿಕ್ಕಂದ್ರೆ ಒಬ್ಬರು ಕೂಡ ಬಿ ಜೆ ಪಿ ಒಂದು ಜೆಂಡ ಹಿಡ್ಕೊಂಡು ಬರಲಿಲ್ಲ. ಏನಾದ್ರು ಮೂಲ ಅದ್ರ ಬಗ್ಗೆ ಕಂಡಿಡ್ರಿ ಅಂತೇಳಿ ಒಂದು ಬರಲಿಲ್ಲ. ಬಿ ಜೆ ಪಿ ಬರಬೇಕಾಗಿತ್ತು, ಆ ಜೆ ಡಿ ಎಸ್ ಅವ್ರು ಬರಬೇಕಾಗಿತ್ತು, ಎಲ್ಲಾದರೂ ಯಾರೂ ಬರ್ಲಿಕ್ತಾ ಇರಲ್ಲ. ಅಂದರೆ ಎಲ್ಲರೂ ಮಿಲಿ ಭಗತ್ ತಮ್ಮ ಅಂಡರ್ಸ್ಟ್ಯಾಂಡಿಂಗ್ದಾಗ ಆ ಬೇಕರೋ ಹಮ್ ಏಕರಂಗೆ ಬೋಲ್ಕೆ ಅಂಡರ್ಸ್ಟ್ಯಾಂಡಿಂಗ್ ಕೆಲಸ ಮಾಡ್ಕೊತದ. ಎಲ್ಲರೂ ಪಾರ್ಟ್ನರ್ಶಿಪ್ನಾಗ ಕೆಲಸ ಮಾಡ್ಕೊತ ದಂಧ ಮಾಡ್ಕೊತಾರು. ಪೊಲಿಟಿಕಲ್ ಹೆಸರಿನಾಗ ದಂಧ ಮಾಡ್ಕೊತಾರು. ನಾವೇನು ನಮ್ಮ ಇದೇನು ಇಡೀ ಸಮಾಜ, ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲ ಸಮಾಜದವ್ರಿಗೆ ಏನಪ್ಪ ಅಂದ್ರೆ ನಮ್ಮ ಕಲ್ಯಾಣಕ್ಕಾಗಿ ಒಳ್ಳೆಯ ಮಾರ್ಗಗಳು ತೋರಿಸ್ತದೆ ಕಾಂಗ್ರೆಸ್ ಪಕ್ಷ. ನಮಗೆ ಆ ಜನಗಳೇ, ಈ ಭಾಗದ ಜನಗಳಿಗೆ ಆರೋಗ್ಯ ಭಾಗದ ಬಗ್ಗೆ ಚಿಂತೆ ಮಾಡ್ತದೆ ಕಾಂಗ್ರೆಸ್ ಪಾರ್ಟಿ ಅಂತೇಳಿ. ನಾವೇನು ಎಲ್ಲರೂ ಕಷ್ಟಪಟ್ಟು ಈ ಬಿ ಜೆ ಪಿ ತೊಲಗಬೇಕಂತೇಳಿ ಬಿ ಜೆ ಪಿ ಬಿಡಿಸಿ ಕಾಂಗ್ರೆಸ್ ತಂದಿದ್ವಿ. ಅದ್ರ ಎಫೆಕ್ಟ್ ಇವತ್ತು ಡ್ರಗ್ಸ್ ನಮ್ಮ ಸಮಾಜಕ್ಕೆ ಸಿಗುವಂಥದ್ದು. ಇದ್ರ ಬಗ್ಗೆ
ಎಲ್ಲ ಏನು ಪೇರೆಂಟ್ಸ್ಗಳು ತನ್ನ ಪಾಲಕರು ಚಿಂತೆ ಮಾಡುವಂಥದ್ದು. ಈಗ ನಮ್ಮ ಮಕ್ಕಳು ಸ್ಕೂಲಿಗೆ ಹೋಗಿರ್ತಾವೆ, ಮಕ್ಕಳು ಕಾಲೇಜಿಗೆ ಹೋಗಿರ್ತಾವೆ, ಇಂಜಿನಿಯರಿಂಗ್ ಮೆಡಿಕಲ್ ಹೋಗಿರ್ತಾವೆ, ಅಲ್ಲಿ ಭಾಳ ಸೂಕ್ಷ್ಮ ಮೆಂಟಲಿಟಿ ಇರ್ತದೆ ಮಕ್ಕಳು ಇರ್ತಾವೆ. ಅಂಥ ಟೈಮ್ನಾಗ ಈ ಥರ ಡ್ರಗ್ಸ್ ಎಲ್ಲ ಕಡೆ ಸಿಗ್ಲಿಕ್ಕತ್ತಂದ್ರೆ ನಮ್ಮ ಮಕ್ಕಳು ಭವಿಷ್ಯ ಕತ್ತಲೊಳಗೆ ಹಾಕೋಬೇಕಾಗ್ತದೆ. ಇದ್ರ ಬಗ್ಗೆನೂ ಕೂಡ ಈ ಸಮಾಜಕ್ಕಿದ್ದಂಥ ಎಲ್ಲ ಥರದ ಸಾಮಾಜಿಕ ಏನು ಚಿಂತಕರಿದ್ದೀರಿ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ನಾವು ಖಾಲಿ ಅವ್ರಿಗೆ ಬಿ ಜೆ ಪಿ ವಿರೋಧ ಮಾಡಿದ್ವಿ, ಕಾಂಗ್ರೆಸ್ ಸಪೋರ್ಟ್ ಮಾಡೋಂಥ ಕಾಂಗ್ರೆಸ್ ಮಾಡೋದು ಎಲ್ಲ ಒಪ್ಕೋಬೇಕಂತಲ್ಲ. ನಾವು ಭಾಳ ದೊಡ್ಡ ಪ್ರಮಾಣ ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ವಿ, ನಾವು ಭಾಳ ದೊಡ್ಡ ಪ್ರಮಾಣದ ಪ್ರಿಯಾಂಕ್ ಖರ್ಗೆ ಸಪೋರ್ಟ್ ಮಾಡಿದ್ವಿ, ದಲಿತ ಜನರು ಭಾಳ ದೊಡ್ಡ ಪ್ರಮಾಣದ MP RK ಅವರು ನಾವು ಸಪೋರ್ಟ್ ಮಾಡಿದ್ವಿ. ನಾವು ಮತ್ತು ಅವ್ರು ಸಪೋರ್ಟ್ ಮಾಡಿ ಗೆದ್ದಾರಂತ ತಕ್ಷಣ ನೀವು ಮಾಡೋದು ತಪ್ಪಂತ ನಾವು ಭಾರಿ ಮಾಡೋದು ಹೇಳಕ್ಕೆ ಬರ್ತಾನೆ ನಮ್ಗೆ. ನೀವು ತಪ್ಪು ಮಾಡ್ಕೊತಾರೆ ತಪ್ಪು ಮಾಡ್ತೀರಿ ಹೇಳಬೇಕು. ಇದು ಇದು ಗಡಸ್ತನ ಎಲ್ಲ ವೋಟರ್ಸ್ಗಳು ಬರ್ಬೇಕು, ಎಲ್ಲ ಸಮಾಜ ಎಲ್ಲ ಥರದ ಜನಗಳು ಬರ್ಬೇಕು. ಅಂದಾಗ ಮಾತು ಇವ್ರಿಗೆ ಭಯ ಇರ್ತಾವ್ರಿ. ನೀವು ನಿಮ್ಮ ಮನ್ಯಾಗ ಆರಾಮ್ ಕೂತ್ಬಿಟ್ರಿ, ಡ್ರಗ್ಸ್ ಸಿಗ್ಲಿಕ್ಕತ್ತದ, ಅದು ಸಿಗ್ಲಿಕ್ಕತ್ತ, ಪೊಲೀಸ್ ಮಾಡಲಾಗಿರೋದಂತ ನೀವು ಹೇಳಕ್ಕೆ ಕೂತ್ಬಿಟ್ರಲ್ಲ, ನಮ್ಮ ಸಮಾಜ ಬರ್ಬೋದಾಗ್ತದೆ, ಸತ್ಯನಾಶ ಆಗ್ತದೆ ಅಂತೇಳಿ.